ಎಲ್ರಿಗೂ ನಮಸ್ಕಾರ. ಸೌಮ್ಯ ಚೈನೀಸ್ ಕಿಚನ್ಗೆ ಸ್ವಾಗತ. ಇವತ್ತು ಒಂದೊಳ್ಳೆ ರಸಂ ಪೌಡ್ರನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ರಸಂ ಪೌಡರ್ ತುಂಬಾ ರುಚಿಯಾಗಿರುತ್ತೆ. ತುಂಬ ದಿನ ಕೂಡ ನೀವು ಇದನ್ನು ಸ್ಟೋರ್ ಮಾಡ್ಕೋಬೋದು. ಅದಕ್ಕೆ ಬೇಕಾಗಿರೋವಂಥ ಪದಾರ್ಥಗಳನ್ನ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಏನೇನು ಬೇಕು ಅಂತ ಲಿಸ್ಟ್ ಹಾಕಿದ್ದೀನಿ, ನೋಡಿ ನೀವು ಅದನ್ನು ರೆಡಿ ಮಾಡ್ಕೋಬೋದು. ಜೀರಿಗೆ, ಮೆಣಸು, ಹಿಂಗು, ಒಣಗಿಸಿರೋವಂಥ ಕರಿಬೇವು ಮತ್ತು ಧನಿಯಾ, ಮೆಂತ್ಯ ಎಷ್ಟೆಷ್ಟು ಬೇಕು ಅಂತ ನಾನು ವಿಡಿಯೋದಲ್ಲಿ ಮುಂದೆ ಹೇಳ್ತಾ ಹೋಗ್ತೀನಿ. ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಬೇಕಾಗತ್ತೆ. ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೋಬೋದು. ನಾನಿಲ್ಲಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಈಗ ಇದನ್ನೆಲ್ಲ ಒಂದೊಂದಾಗೆ ಹುರ್ಕೊಳ್ಳೋಣ. ಮೊದಲು ಬಾಣಲೆ ಬಿಸಿಗೆ ಇಟ್ಕೊಂಡು ಅದಕ್ಕೆ ಕಾಳು ಹಿಂಗೆ ಬರುತ್ತಲ್ಲ ಅದನ್ನು 1 ಟೀ ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಕಾಳಿಂಗೆ ತುಂಬ ರುಚಿಯಾಗಿರುತ್ತೆ. SSP ಹಿಂಗೆ ಬರುತ್ತಲ್ಲ ಅದು ಒಳ್ಳೆ ಘಮ ಕೊಡುತ್ತೆ ರಸಮ್ಗೆ. ರಸಮ್ ಅಂದ ತಕ್ಷಣವೇ ಬೇಸಿಕ್ ಮೆಟೀರಿಯಲ್ ಅಂದರೆ ನಮಗೆ ಹಿಂಗೆ ಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಅದು ಸ್ವಲ್ಪ ಬಣ್ಣ ಬದಲಾಗುತ್ತೆ ನೋಡಿ, ಅಲ್ಲಿವರೆಗೂ ಹುರ್ಕೋಬೇಕು. ನೋಡಿ ಈ ರೀತಿ ಬಣ್ಣ ಬದಲಾಗಬೇಕದು. ಈಗ ಇದಕ್ಕೇ ಸ್ವಲ್ಪ ಮೆಣಸು ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ. ಹಾಕ್ಕೊಂಡು ಅದನ್ನು ಕೂಡ ಹುರ್ಕೊಳ್ಳೋಣ. ಇನ್ಸ್ಟಂಟಾಗಿ ನಾವು ರಸಮ್ ಮಾಡಬೇಕು ಅಂದಾಗ ಈ ಪೌಡ್ರ್ ರೆಡಿ ಇದ್ದರೆ ಆರಾಮಾಗಿ ನಾವು ಮಾಡ್ಕೋಬೋದು. ಇಲ್ಲಿ 1.5 ಟೇಬಲ್ ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ, ಅದನ್ನು ಕೂಡ ಜೊತೆಗೆ ಹುರ್ಕೊಳ್ಳೋಣ. ಈ ರೀತಿ ಒಂದಾದ್ಮೇಲೆ ಒಂದು ಹುರ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಅದು ಬಣ್ಣ ಬದಲಾಗೋವರೆಗೂ ಹುರ್ಕೋಬೇಕು. ಇಲ್ಲಿ ಯಾವುದೇ ರೀತಿ ಎಣ್ಣೆ ಹಾಕೋ ಅವಶ್ಯಕತೆ ಇರಲ್ಲ. ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ, ಅದನ್ನು ಕೂಡ ಹುರ್ಕೊಳ್ಳೋಣ. ಘಮ ಘಮ ಅಂತ ನಿಮಗೆ ಪರಿಮಳ ಬರಬೇಕು, ಆ ರೀತಿ ಹುರ್ಕೋಬೇಕು. ಇದನ್ನೆಲ್ಲ ಹುರಿಯೋವಾಗ ಲೋ ಫ್ಲೇಮಲ್ಲೇ ಹುರಿಬೇಕು. ಈಗ ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಡು ಹುರಿತಾ ಇದ್ದೀನಿ. ಸ್ವಲ್ಪ ಬಣ್ಣ ಬದಲಾಗಲಿ ಅಲ್ಲಿವರೆಗೂ ಹುರ್ಕೊಳ್ಳೋಣ. ನಮ್ಮ ಚಾನಲಲ್ಲಿ ಒಳ್ಳೊಳ್ಳೆ ರೆಸಿಪಿ ವಿಡಿಯೋಸ್ಗಳನ್ನ ಮಾಡಾಕಿದ್ದೀವಿ, ದಯವಿಟ್ಟು ನೀವು ಸಪೋರ್ಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾನಿಲ್ಲಿ ಒಣಗಿಸಿಟ್ಟಿರುವಂಥ ಕರಿಬೇವನ್ನ ಒಂದು ಮುಷ್ಟಿಯಷ್ಟು ಹಾಕ್ಕೊಂಡಿದ್ದೀನಿ. ಹಸಿದು ಹಾಕ್ಕೊಳ್ಳೋದ್ರಿಂದ ಪೌಡ್ರು ಗಂಟಾಗುತ್ತೆ ನಿಮಗೆ ಮಿಕ್ಸಿ ಮಾಡಿದಾಗ. ಸೊ ಒಣಗಿಸಿ ಹಾಕ್ಕೊಳ್ಳೋದ್ರಿಂದ ಪೌಡ್ರು ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ. ಅದನ್ನು ಕೂಡ ಎಲ್ಲನೂ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ನೀವು ಇದನ್ನು ಬೇರೆ ಬೇರೆ ಹುರ್ಕೋಬೇಕು ಅನ್ನೋದೇನಿಲ್ಲ, ಎಲ್ಲನೂ ಈ ರೀತಿ ಹಾಕ್ಕೊಂಡು ಹುರ್ಕೋಬೋದು. ಈಗ ಇದನ್ನೆಲ್ಲ ಆಗಿದೆ, ಒಂದು ಅಗಲವಾದ ಒಂದು ಪ್ಲೇಟ್ಗೆ ನೀವು ಶಿಫ್ಟ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಕೂಲಾಗಕ್ಕೆ ಬಿಡಿ ಸ್ವಲ್ಪ. ನೋಡಿ ಈ ರೀತಿ ಹಾಕ್ಕೊಂಡು ತಣ್ಣಗೆ ಹಾಕ್ಬಿಡ್ಬೇಕು. ಇದನ್ನು ಒಂದು ಅರ್ಧ ಗಂಟೆ ಆದರೂ ಕೂಲಾಗಕ್ಕೆ ಬಿಡ್ಬೇಕು ನೀವು. ನೆಕ್ಸ್ಟ್ ಅದೇ ಬಾಣಲೆಗೆ ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಬ್ಯಾಡಗಿ ಒಂದು 20 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಗುಂಟೂರು ಒಂದು 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರ್ಕೋಬೇಕು. ಆವಾಗಲೇ ನಿಮಗೆ ಬ್ಯಾಡಗಿ ಮೆಣಸಿನ್ಕಾಯಿ ಬಣ್ಣ ಬಿಡೋದು. ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಗರಿ ಗರಿ ಬರುತ್ತೆ ನಿಮಗದು, ಆ ರೀತಿ ಹುರ್ಕೋಬೇಕು. ನೋಡಿ ಇದಾಗಿದೆ. ಈಗ ಇದನ್ನು ಕೂಡ ನಾನು ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಎರಡೂ ಕೂಡ ತಣ್ಣಗಾಗೋವರೆಗೂ ನೀವು ಮಿಕ್ಸಿಗೆ ಹಾಕಬಾರ್ದು. ಇದು ಫುಲ್ಲು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈ ರೀತಿ ಕಲರ್ ಬರಬೇಕು ನಿಮಗೆ, ಎಣ್ಣೆ ಹಾಕಿದಾಗ ಶೈನಿಂಗ್ ಬರುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ನೋಡಿ ನಾನು ಮಿಕ್ಸಿ ಜಾರ್ಗೆ ಹಾಕೋಕ್ಕೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಬ್ಯಾಡಗಿ ಮೆಣಸಿನ್ಕಾಯಿನ ಮತ್ತು ಗುಂಟೂರು ಮೆಣಸಿನ್ಕಾಯಿನ ಕಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಹಾಕೋದ್ರಿಂದ ನಿಮಗೆ ಜಾಸ್ತಿ ಜಾರ್ಗೆ ಹಾಕೋಕ್ಕಾಗಲ್ಲ. ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ನೀವು ಈಸಿಯಾಗಿ ಪೌಡ್ರ್ ಮಾಡ್ಕೋಬೋದು. ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ.
ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇದನ್ನು 2 ರೌಂಡ್ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಒಂದೇ ಸರಿಗೆ ನೀವು ಫುಲ್ಲು ಫೈನ್ ಪೌಡ್ರ್ ಮಾಡಬೇಡಿ, ಯಾವುದೇ ಕಾರಣಕ್ಕೂ. ಆ ರೀತಿ ಮಾಡಿದ್ರೆ ಗಂಟಾಗುತ್ತೆ. ನೋಡಿ, ಈ ರೀತಿ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ನೋಡಿ, 2ನೇ ರೌಂಡ್ ಕೂಡ ನಾನು ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಒಂದೇ ಸರಿ ಹಾಕೋದ್ರಿಂದ ನಿಮಗೆ ಜಾರಲ್ಲಿ ತಿರುಗಲ್ಲ ಮೆಣಸಿನ್ಕಾಯಿ, ಅದಕ್ಕೆ ನಾನು 2 ಸರಿ ಹಾಕ್ಕೋತಾ ಇದ್ದೀನಿ. ನೋಡಿ, ಈಗ ಆಗಿದೆ. ಈ ರೀತಿ ತರಿಯಾಗಿ ಮಾಡಿಕೊಂಡು ಇದನ್ನು ಒಂದು ಸಪ್ರೇಟ್ ಬೌಲ್ಗೆ ಹಾಕ್ಕೋಬೇಕು. ನೋಡಿ, ಈಗ ಹಾಕ್ಕೋತಾ ಇದ್ದೀನಿ. ಮತ್ತು ಅದೇ ಮಿಕ್ಸಿ ಜಾರ್ಗೆ ನಾವು ಬೇರೆ ಪದಾರ್ಥಗಳನ್ನ ಹುರಿದಿಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ಇದನ್ನು ಅಷ್ಟೇ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ಮೊದಲೇ ನೀವು ಫೈನ್ ಪೌಡ್ರ್ ಮಾಡ್ಕೋಬಾರ್ದು. ನೋಡಿ, ಅದೇ ಮೆಣಸಿನ್ಕಾಯಿ ಪುಡಿ ಹಾಕಿರೋಂಥ ಬೌಲ್ಗೆ ನಾನು ಇದನ್ನು ಕೂಡ ಹಾಕ್ಕೋತಾ ಇದ್ದೀನಿ. 2 ರೌಂಡ್ ಹಾಕ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ಗಂಟಾಗಲ್ಲ ನಿಮಗೆ. ಪುಡಿ ಉದುರಾಗಿ ಬರುತ್ತೆ. ಒಂದೇ ಸರಿ ನೀವು ಫೈನ್ ಪೌಡ್ರ್ ಮಾಡೋದ್ರಿಂದ ಅದು ನಿಮಗೆ ಉಂಡುಂಡೆ ಆಗಿ ಪೌಡ್ರ್ ತುಂಬ ದಿನ ಬಾಳಿಕೆ ಬರಲ್ಲ. ಅದರೊಳಗೆ ತೇವಾಂಶ ಜಾಸ್ತಿ ಇರುತ್ತೆ. ಈಗ ಪೂರ್ತಿನೂ ಒಂದೇ ಜಾರ್ಗೆ, ದೊಡ್ಡ ಜಾರ್ ಆದರೆ ಒಂದೇ ಸರಿ ಹಿಡಿಯುತ್ತೆ. ನಿಮಗೆ ಚಿಕ್ಕ ಜಾರಲ್ಲಿ ಮಾಡೋದ್ರಿಂದ 2 ಸಾರಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ. ನೋಡಿ, ಇಷ್ಟಾದರೆ ಸಾಕಾಗತ್ತೆ. ಈಗ ಪೌಡರು ರೆಡಿಯಾಗಿದೆ. ಇದರಿಂದ ನೀವು ರಸಮು ಕೂಡ ಮಾಡ್ಕೋಬೋದು, ತಿಳಿಸಾರು ಮಾಡ್ಕೋಬೋದು, ಪುಳಿಯೋಗರೆಗೂ ಕೂಡ ನೀವು ಇದನ್ನು ಬಳಸ್ಕೋಬೋದು. ಉದುರಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ. ಯಾವುದೇ ರೀತಿ ಮುದ್ದೆ ಆಗಿಲ್ಲ ಪುಡಿ. ಇದನ್ನು ನೀವು ಒಂದು 2-3 ತಿಂಗಳು ಕೂಡ ಸ್ಟೋರ್ ಮಾಡ್ಕೋಬೋದು. ಈ ರೀತಿ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ನೀವು ಸ್ಟೋರ್ ಮಾಡಿಕೊಂಡ್ರೆ ಬೇಕು ಅಂದಾಗೆಲ್ಲ ನೀವು ಪೌಡರ್ನ ಯೂಸ್ ಮಾಡ್ಕೊಂಡು ರಸಮ್ ಮಾಡ್ಕೋಬೋದು. ಟೊಮೊಟೊ ರಸಮ್ಮು, ಬೆಳ್ಳುಳ್ಳಿ ರಸಮ್ಮು, ಎಲ್ಲದಕ್ಕೂ ಬಳಸ್ಕೋಬೋದು ಇದನ್ನ. ನಾನು ಈ ರೀತಿ ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕಿ ಎತ್ತಿಟ್ಕೋತಾ ಇದ್ದೀನಿ. ಇದೇನಿಲ್ಲ ಅಂದರೂ ನಿಮಗೆ ಒಂದು 3 ತಿಂಗಳಾದರೂ ಬರುತ್ತೆ. ಒಂದು ಸಾರಿ ಮಾಡಿಟ್ಕೊಂಡು ಬಳಸಿ, ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.